ತುಂಬಾ ಜನ ರೆಸ್ಯೂಮೆಯಲ್ಲಿ ಅವ್ರು ಏನ್ ವೆಬ್ಸೈಟ್ ಬಿಲ್ಡ್ ಮಾಡಿರ್ತಾರೆ ಅಥವಾ ಏನ್ ಆಪ್ ಬಿಲ್ಡ್ ಮಾಡಿರ್ತಾರೆ ಅದನ್ನ ಲೈವ್ ಮಾಡಿರೋದು ಈಸಿಲಿ ಆಕ್ಸೆಸಿಬಲ್ ಮಾಡೋ ತರ ಒಂದು ಲಿಂಕ್ ನ ಹಾಕಿರ್ತಾರೆ ಅಥವಾ ಅವ್ರ ಲಿಂಕ್ಡ್ಇನ್ ಪ್ರೊಫೈಲ್ ಅಲ್ಲೂ ಹಾಕೊಂಡಿರ್ತಾರೆ. ಅದೇ ತರನೇ ನೀವು ಮಾಡಬೇಕು ಅನ್ಕೊಂಡಿದ್ದೀರಾ, ಬಟ್ ಯು ಡೋಂಟ್ ನೋ ಹೌ ಟು ಸ್ಟಾರ್ಟ್. ಒಂದು ವೆಬ್ಸೈಟ್ ನ ಹೇಗೆ ಹೋಸ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ದಿಸ್ ಇಸ್ ದ ವಿಡಿಯೋ ಫಾರ್ ಯು. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಒಂದು ಅಪ್ಲಿಕೇಶನ್ ನ ಹೇಗೆ ಹೋಸ್ಟ್ ಮಾಡೋದು ಇನ್ ಅ ವೆರಿ ಈಸಿ ವೇ. ಯಾವುದೇ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಒಂದು ಡೈನಾಮಿಕ್ ವೆಬ್ಸೈಟ್ ಆಗಿರ್ಬೋದು, ಯಾವುದನ್ನೇ ಆಗಲಿ ಹೇಗೆ ನಾವು ಹೋಸ್ಟ್ ಮಾಡೋದು ಅಂತ ಈ ವಿಡಿಯೋಲಿ ಕಲ್ತ್ಕೊಳ್ತಾ ಇದ್ದೀರಾ. ಸೊ ಯಾವುದು ಆ ಪ್ಲಾಟ್ಫಾರ್ಮ್? ಫಸ್ಟ್ಲಿ ನಾವು ಕೋಡ್ ಬೇಸ್ ನ ಹೋಸ್ಟ್ ಮಾಡಬೇಕಾಗಿದೆ. ಸೊ ಯಾವ ಒಂದು ವೆಬ್ಸೈಟ್ ನಾವು ಬಿಲ್ಡ್ ಮಾಡಿದೀವಿ, ನಮ್ಮ ಕೋಡ್ ರೆಡಿ ಇಟ್ಕೊಂಡಿದೀವಿ, ಅದನ್ನ ಹೋಸ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಕರ್ಸರ್ AI ಅಂತ ಒಂದು ವಿಡಿಯೋ ಮಾಡಿದೆ. ಆ ಕರ್ಸರ್ AI ಅಲ್ಲಿ ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿದೆ, ದಟ್ ಇಸ್ ಇ ಕಾರ್ಟ್ ಅಂತ. ಸೊ ಈ ಕಾರ್ಟ್ ನ ನಾವು ಹೋಸ್ಟ್ ಮಾಡೋಣ. ಯಾರ್ಯಾರು ಈ ವಿಡಿಯೋ ನೋಡಿಲ್ಲ, ಕರ್ಸರ್ AI ವಿಡಿಯೋ ನೋಡಿಲ್ಲ, ಪ್ಲೀಸ್ ನೋಡಿ ಅಂಡ್ ದೆನ್ ಪ್ಲೀಸ್ ಸ್ಟಾರ್ಟ್ ದಿಸ್ ಪ್ರಾಸೆಸ್. ನೀವು ಇವತ್ತು ಕಲ್ತ್ಕೊಳ್ಳೋ ಟಾಪಿಕ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಎಲ್ಲರೂ ಕಲ್ತ್ಕೊಳ್ಬೇಕಾಗಿರುವಂತ ಟಾಪಿಕ್. ಸೊ ಏನು ಅಂತಂದ್ರೆ ಇದು ಇಟ್ಸ್ ಅ ಒನ್ ಶಾಪ್ ಸ್ಟಾಪ್ ಅಂದ್ರೆ ನೀವೊಂದು ಸೂಪರ್ ಮಾರ್ಕೆಟ್ ಹೋದ್ರೆ ತರಕಾರಿಯಿಂದ ಹಿಡಿದು ಮನೆಗೆ ಡೆಕೋರೇಷನ್ ಐಟಮ್ಸ್ ಏನೇನಿರುತ್ತೆ ಅದೆಲ್ಲದನ್ನು ಒಂದೇ ಕಡೆ ಸಿಗುತ್ತಲ್ವಾ, ಅದೇ ತರನೇ ನೀವು ಇವತ್ತು ಒಂದು ಸಾಫ್ಟ್ವೇರ್ ಕಲ್ತ್ಕೊಳ್ತಿದ್ದೀರಾ. ದಟ್ ಈಸ್ ನೋನ್ ಆಸ್ ಫೈರ್ಬೇಸ್. ಸೌಂಡ್ಸ್ ಇಂಟ್ರೆಸ್ಟಿಂಗ್, ರೈಟ್? ಸೊ ಈ ಫೈರ್ಬೇಸ್ ಅಲ್ಲಿ ನೀವು ಏನೇನ್ ಮಾಡ್ಬೋದು ಅಂತಂದ್ರೆ, ಒಂದು ಅಪ್ಲಿಕೇಶನ್ ಬರೆಯೋದ್ರಿಂದ ಹಿಡಿದು, ಒಂದು ಲೈನ್ ಆಫ್ ಕೋಡ್ ಬರೆಯೋದ್ರಿಂದ ಹಿಡಿದು ನೀವು ಅದನ್ನ ಹೋಸ್ಟ್ ಮಾಡೋ ತನಕ ಏನೇನ್ ಬೇಕಾಗುತ್ತೆ, ಯು ಕ್ಯಾನ್ ಡೂ ಎವ್ರಿಥಿಂಗ್ ಹಿಯರ್. ಸೊ ಇವಾಗ ನಾವು ಏನೇನ್ ಕಲ್ತ್ಕೊಳ್ಬೇಕಾಗುತ್ತೆ ಈ ಒಂದು ವಿಡಿಯೋಲಿ ನೀವೇನೇನ್ ಕಲ್ತ್ಕೊಳ್ತಿದ್ದೀರಾ ಅಂತಂದ್ರೆ, ಫಸ್ಟ್ಲಿ ಫೈರ್ಬೇಸ್ ಅಂದ್ರೆ ಏನು? ಫೈರ್ಬೇಸ್ ಒಂದು ಬ್ಯಾಕ್ ಎಂಡ್ ಆಸ್ ಅ ಸರ್ವಿಸ್. ಅಂದ್ರೆ ಒಂದು ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿದ್ಮೇಲೆ ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಬೇಕಾಗುತ್ತೆ ಅದರದೊಂದು ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ರು. ಮುಂಚೆ 2014 ಅಲ್ಲಿ ಗೂಗಲ್ ಬಾಟ್ ಫೈರ್ಬೇಸ್. ಸೊ ಗೂಗಲ್ ಅಲ್ಲಿ ಏನೇನು ಕ್ಲೌಡ್ ಫಂಕ್ಷನ್ಸ್ ಇತ್ತು, ಕ್ಲೌಡ್ ಸರ್ವಿಸಸ್ ಇತ್ತು, ಅದಷ್ಟು ಇವಾಗ ಫೈರ್ಬೇಸ್ ಅಲ್ಲಿ ಕೂಡ ಇದೆ. ಸೊ ಇವಾಗ ಈ ಫೈರ್ಬೇಸ್ ಅಲ್ಲಿ ನೀವು ಏನೇನ್ ಮಾಡಬಹುದು, ಇದನ್ನ ಒಂದು ಬ್ಯಾಕ್ ಎಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೂಸ್ ಮಾಡೋ ಒಂದು ಸಾಫ್ಟ್ವೇರ್ ಅಂತ ಹೇಳಿದೆ. ಸೊ ಬ್ಯಾಕ್ ಎಂಡ್ ಆಸ್ ಅ ಸರ್ವಿಸ್ ಅಲ್ಲಿ ನಮ್ಗೆ ಏನೇನು ಸಿಗುತ್ತೆ? ಫಸ್ಟ್ಲಿ ಅಥೆಂಟಿಕೇಶನ್ ಸಿಗುತ್ತೆ, ಅಂಡ್ ದೆನ್ ದರ್ ಇಸ್ ಸಮಥಿಂಗ್ ನೋನ್ ಆಸ್ API ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ವೇಟರ್ ಅಂಡ್ ಶೆಫ್ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ವೇಟರ್ ಏನ್ ಮಾಡ್ತಾರೆ, ನಮ್ಮ ಆರ್ಡರ್ ತಗೋತಾರೆ, ಆರ್ಡರ್ನ ಹೋಗಿ ಶೆಫ್ಗೆ ಹೇಳ್ತಾರೆ. ಸೊ ಈ ಕಮ್ಯುನಿಕೇಶನ್ ಏನಿದೆ ಅದೇ ಈ API ಮಾಡ್ತಿರೋದು. ಸೊ ಅಪ್ಲಿಕೇಶನ್ಸ್ಗೆ ಏನೇನ್ ಕಮ್ಯುನಿಕೇಶನ್ ಬೇಕಾಗುತ್ತೆ, ಇವಾಗ ನೀವು ಸ್ವಿಗ್ಗಿ ಯೂಸ್ ಮಾಡ್ತೀರಾ, ಸ್ವಿಗ್ಗಿನಲ್ಲಿ ನೀವು ಆರ್ಡರ್ ಮಾಡೋದಕ್ಕೆ ಗೂಗಲ್ ಪೇ ಯೂಸ್ ಮಾಡಿ ಪೇ ಮಾಡ್ತೀರಾ, ಕರೆಕ್ಟ್ ತಾನೆ? ಈ ಸ್ವಿಗ್ಗಿ ಮತ್ತೆ ಗೂಗಲ್ ಪೇಗೆ ನಮಗೆ ಕಮ್ಯುನಿಕೇಶನ್ ಬೇಕಾಗುತ್ತೆ. ದಟ್ ಈಸ್ ವೇರ್ ವಿ ಯೂಸ್ API. ಸೊ API ಒಂದು ಡಿಜಿಟಲ್ ವೇಟರ್ ಅಂತ ಅನ್ಕೊಳ್ಬಹುದು. ಈ API ನ ಕೂಡ ಈ ಫೈರ್ಬೇಸ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ಸ್ಟೋರೇಜಿಗೆ ಏನೇನು ಬೇಕಾಗುತ್ತೆ ಅದನ್ನ ನಮಗೆ ಪ್ರೊವೈಡ್ ಮಾಡ್ತಾರೆ. ಅಂಡ್ ಆಲ್ಸೋ ಹೋಸ್ಟಿಂಗಿಗೆ ಏನೇನು ಬೇಕಾಗುತ್ತೆ. ಸೊ ಆಸ್ ಅ ಹೋಲ್ ಥಿಂಗ್, ಇವಾಗ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ, ನಮಗೆ ಒಂದು ಅಪ್ಲಿಕೇಶನ್ ರನ್ ಆಗ್ತಿದೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಂತಂದ್ರೆ ಏನೇನು ಬೇಕಾಗುತ್ತೆ, ಆ ಎನ್ವೈರನ್ಮೆಂಟ್ ನ ಕ್ಲೌಡ್ ಅಲ್ಲಿ ನಮಗೆ ಮಾಡ್ಕೊಡ್ತಾ ಇದೆ. ಸೊ ದಟ್ ಈಸ್ ವಾಟ್ ಈಸ್ ಫೈರ್ಬೇಸ್ ಡೂಯಿಂಗ್. ಸೊ ಇವಾಗ ಫೈರ್ಬೇಸ್ ನ ನಾವು ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀರಾ ಅಂತಂದ್ರೆ, ಲೆಟ್ಸ್ ಸಿ ಅ ಡೆಮೋ. ಅಂಡ್ ಆಲ್ಸೋ ಫೈರ್ಬೇಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಹೋಸ್ಟ್ ಮಾಡೋದು ಇದಿಷ್ಟನ್ನು ಈ ವಿಡಿಯೋಲಿ ಕಲ್ತ್ಕೊಳ್ತೀರಾ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಫಸ್ಟ್ ಫೈರ್ಬೇಸ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ. ಓಕೆ, ಒನ್ಸ್ ಯು ಟೈಪ್ ದಟ್ ನಿಮ್ಗೆ ಈ ಲ್ಯಾಂಡಿಂಗ್ ಪೇಜ್ ಬರುತ್ತೆ. ಫೈರ್ಬೇಸ್ ಅಂದ್ರೆ ಏನು ಅಂತ ರೈಟ್ ಸೈಡ್ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅಂಡ್ ದೆನ್ ನಿಮ್ಗೆ ಯಾವ್ದಾದ್ರು ಲಿಂಕ್ ಸಿಗುತ್ತೆ. ಓಕೆ, ಫೈರ್ಬೇಸ್ ವಾಸ್ ದ ಕಂಪನಿ ದಟ್ ಡೆವಲಪ್ಡ್ ಬ್ಯಾಕ್ ಎಂಡ್ ಸಾಫ್ಟ್ವೇರ್. ಇವಾಗ ಅದು ಫೈರ್ಬೇಸ್ ನ ಗೂಗಲ್ ದೇ ಬಾಟ್ ಇಟ್. ಸೊ ಅದಕ್ಕೆ ಇಟ್ ಇಸ್ ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ನೇಮ್, ಬಟ್ ಇದರದ್ದು ಬ್ಯಾಕ್ ಎಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್, ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಗೂಗಲ್ ಇಂದ ಪ್ರೊವೈಡ್ ಆಗ್ತಾ ಇದೆ. ಓಕೆ, ಅದಷ್ಟು ಇವಾಗ ಫೈರ್ಬೇಸ್ ಅಲ್ಲೇ ಆಗ್ತಾ ಇದೆ. ಸೊ ಇವಾಗ ವಾಟ್ ಕ್ಯಾನ್ ಯು ಡೂ ಇನ್ ಫೈರ್ಬೇಸ್ ಅಂತ ನೋಡೋಣ. ಫಸ್ಟ್ಲಿ ಯು ಕ್ಯಾನ್ ಬಿಲ್ಡ್ ಅನ್ ಅಪ್ಲಿಕೇಶನ್. ಓಕೆ, ಬಿಲ್ಡಿಂಗ್ ಅಂತ ಏನು ಅಂದ್ರೆ, ಇವಾಗ ಒಂದು ಇಲ್ಲಿ AI ಯೂಸ್ ಮಾಡ್ತಿರೋದ್ರಿಂದ AI ಪವರ್ಡ್ ಎಕ್ಸ್ಪೀರಿಯನ್ಸಸ್ ಇನ್ ಟು ಯುವರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ ಡೆವಲಪ್ಮೆಂಟ್ ನ ಇನ್ನೂ ಚೆನ್ನಾಗಿ ಮಾಡೋದು, ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗುತ್ತೆ ಅದೆಲ್ಲದನ್ನು ಗೂಗಲ್ ಕ್ಲೌಡ್ ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ರನ್ನಿಂಗ್ ದಿಸ್ ಅಪ್ಲಿಕೇಶನ್. ಸೊ ಅದನ್ನ ಲಾಂಚ್ ಮಾಡೋದು, ಮಾನಿಟರ್ ಮಾಡೋದು, ಇನ್ನು ಹೊಸದಾಗಿ ಏನಾದ್ರು ಫೀಚರ್ಸ್ ಆಪ್ಟಿಮೈಸ್ ಮಾಡೋದು, ಇದಿಷ್ಟು ನೀವು ಫೈರ್ಬೇಸ್ ರನ್ ಅಲ್ಲಿ ಮತ್ತೆ ಫೈರ್ಬೇಸ್ ಬಿಲ್ಡ್ ಅಲ್ಲಿ ನೋಡ್ಬೋದು. ಓಕೆ, ಸೊ ನಾವು ಗೋಯಿಂಗ್ ಟು ದಿ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಏನು ಅಂತಂದ್ರೆ, ಜನರೇಟಿವ್ AI ಕೂಡ ಇಂಟಿಗ್ರೇಟ್ ಆಗಿದೆ.
ಈಸಿಲಿ ಇಂಟಿಗ್ರೇಟ್ Firebase ವಿತ್ Gemini ಅಂಡ್ ಲೇಟೆಸ್ಟ್ AI. ಓಕೆ, ಲೇಟೆಸ್ಟ್ ಟೆಕ್ನಾಲಜಿ ಜೊತೆಗೆ ನೀವು ಇಂಟಿಗ್ರೇಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ದೇರ್ ಆರ್ ಸೋ ಮೆನಿ ಥರ್ಡ್ ಪಾರ್ಟಿ ಇಂಟಿಗ್ರೇಷನ್. ಇವಾಗ ನಿಮ್ನ ಮಾನಿಟರ್ ಮಾಡೋದಕ್ಕೆ, ಕಂಪ್ನಿಯಲ್ಲಿ ಮಾನಿಟರ್ ಮಾಡೋದಕ್ಕೆ, ನಿಮ್ಮ ಟಾಸ್ಕ್ಸ್ ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ದೇ ವಿಲ್ ಬಿ ಯೂಸಿಂಗ್ ಸಮ್ ಟೂಲ್. ಅದನ್ನು ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಿದೆ. ಓಕೆ, ಎಕ್ಸ್ಟೆನ್ಷನ್ಸ್ ಕೂಡ ಇದೆ ಅಂಡ್ ಇಟ್ ಸಪೋರ್ಟ್ಸ್ ಅ ಲಾಟ್ ಆಫ್ ಟೆಕ್ನಾಲಜೀಸ್. ಇವಾಗ iOS, ಆಂಡ್ರಾಯ್ಡ್, ವೆಬ್, ಅದಕ್ಕೆ ಬೇಕಾಗುವಂತ ಲ್ಯಾಂಗ್ವೇಜಸ್, ಟೆಕ್ನಾಲಜೀಸ್ ಅದನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಲೆಟ್ಸ್ ಸಿ ಹೌ ಟು ಯೂಸ್ AI with app, and also how to use Firebase Studio and Console. Okay, first ನಾವು ಸ್ಟುಡಿಯೋ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇನ್ ಆಲ್ ದಿ ವಿಡಿಯೋಸ್ ನಾನು ಮುಂಚೆ ಮಾಡಿರೋ AI ವಿಡಿಯೋಸ್ ಅಲ್ಲಂತೂ ಎಲ್ಲಾದ್ರಲ್ಲೂ ನಾನು ಪ್ರಾಂಪ್ಟ್ ಹೇಗೆ ಕೊಡೋದು, ಅದ್ರ ಪ್ರಕಾರ ಹೇಗೆ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇದ್ರಲ್ಲೂ ಯು ಕ್ಯಾನ್ ಡೂ ಸಿಮಿಲರ್ ಥಿಂಗ್. ಓಕೆ, ಯು ಕ್ಯಾನ್ ಕ್ರಿಯೇಟ್ ಯೂಸಿಂಗ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್, ಡಿಫ್ರೆಂಟ್ ಟೆಕ್ನಾಲಜಿ ಕ್ರಿಯೇಟ್ ಮಾಡ್ಬೋದು. ಬಟ್ ಟುಡೇಸ್ ಫೋಕಸ್ ಇಸ್ ಟು ಡಿಪ್ಲಾಯ್ ಇಟ್. ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡಿಪ್ಲಾಯ್ ಹೇಗೆ ಮಾಡೋದು ಅಂತ ನಾವು ನೋಡ್ತಾ ಇದೀವಿ. ಓಕೆ, ಸೊ ಅದಕ್ಕೆ ಯು ಕ್ಯಾನ್ ಗಿವ್ ಅ ಪ್ರಾಂಪ್ಟ್ ಹಿಯರ್, ಹೊಸದಾಗಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬಹುದು, ಆರ್ ಗೋ ಟು ದಿಸ್ ನ್ಯೂ ವರ್ಕ್ ಸ್ಪೇಸ್. ಓಕೆ, ಇಲ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ನ್ಯೂ, ಓಕೆ, ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಯು ವಿಲ್ ಹ್ಯಾವ್ ಅ ಟೆಂಪ್ಲೇಟ್ ರೆಡಿ. ಆ ಟೆಂಪ್ಲೇಟ್ ಅಲ್ಲಿ ಯು ಕ್ಯಾನ್ ಆಡ್ ಯುವರ್ ಫೈಲ್ಸ್. ಇಲ್ಲ ಅಂತಂದ್ರೆ ಜಸ್ಟ್ ಯೂಸ್ ದಿಸ್ ನ್ಯೂ ಎಂಟಿ ವರ್ಕ್ ಸ್ಪೇಸ್. ಇಲ್ಲಿ ನಾನು ಶಾಪಿಂಗ್ ಆಪ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಕೋಡ್ ನಾನು ಎಲ್ಲಿಂದ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ರೀಸೆಂಟ್ಲಿ ಇನ್ನೊಂದು ವಿಡಿಯೋ ಮಾಡಿದೆ ಕರ್ಸರ್ AI ಅಂತ. ಆ ಕರ್ಸರ್ AI ಅಲ್ಲಿ ಒಂದು ಶಾಪಿಂಗ್ ಆಪ್, ಇ ಕಾಮರ್ಸ್ ಆಪ್ ನ ಬಿಲ್ಡ್ ಮಾಡಿದ್ದೆ. ಅದೇ ಕೋಡ್ ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ, ಅದನ್ನ ನಾನು ಡಿಪ್ಲಾಯ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಏನಾದ್ರು ರಿಯಾಕ್ಟ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಆರ್ ಎನಿ ಅದರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಯೂಸಿಂಗ್ ದಿಸ್ Firebase ಆಗಿರ್ಬೋದು ಅಥವಾ ಎನಿ ಅದರ್ AI ಟೂಲ್ ಆಗಿರ್ಬೋದು. ಇಫ್ ಯು ವಾಂಟ್ ಟು ನೋ ಹೌ ಇಟ್ ವರ್ಕ್ಸ್, ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ಅದ್ರದ್ದು ಕೂಡ ಡೆಮೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವಾಗ ನಮ್ಮ ಶಾಪಿಂಗ್ ಆಪ್ ಫೋಲ್ಡರ್ ರೆಡಿ ಇದೆ. ಇದು ಇಟ್ ಇಸ್ ವೆರಿ ಸಿಮಿಲರ್ ಟು ವಿಜುವಲ್ ಸ್ಟುಡಿಯೋ ಕೋಡ್ ಮತ್ತೆ ಕರ್ಸರ್ AI ಇದೆಲ್ಲ ಹೇಗಿದೆ ಅದೇ ತರನೇ ವೆರಿ ಫೆಮಿಲಿಯರ್ UI ನ ನಾವಿಲ್ಲಿ ನೋಡ್ಬೋದು. ಅಂಡ್ ದೆನ್ ಲೆಟ್ಸ್ ಕ್ರಿಯೇಟ್ 3 ಫೈಲ್ಸ್. ಓಕೆ, 3 ಫೈಲ್ ನ ಕ್ರಿಯೇಟ್ ಮಾಡೋಣ. ಒನ್ ವಿಲ್ ಬಿ index.html. ಓಕೆ, ಒಂದು ಇಂಡೆಕ್ಸ್. ಓಕೆ, ನಾಟ್ ಹಿಯರ್. ಲೆಟ್ಸ್ ಕ್ರಿಯೇಟ್ ಇನ್ ದಿಸ್. ಓಕೆ, index.html. ಓಕೆ, ಇನ್ನೊಂದು styles.css, ಇನ್ನೊಂದು script.js. ಓಕೆ, ಈ ಮೂರನ್ನು ನಾನು ಇವಾಗ ಕಾಪಿ ಪೇಸ್ಟ್ ಮಾಡ್ತೀನಿ. ಕರ್ಸರ್ AI ಅಲ್ಲಿ ನಾನು ಏನು ಯೂಸ್ ಮಾಡಿದ್ದೆ ಅದೇ ಕೋಡ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ index.html ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಐ ವಿಲ್ ಯೂಸ್ script.js. ಓಕೆ, ವೇಟ್, ಇದೆಲ್ಲ ಕ್ಲಿಯರ್ ಮಾಡೋಣ ಫಸ್ಟ್. ಓಕೆ, index.html, next will be script.js, and next will be style. Okay, na illi copy paste ಮಾಡ್ತೀನಿ ಫಸ್ಟ್. ಓಕೆ, ಇಫ್ ಯು ಡೋಂಟ್ ನೋ ವೇರ್ ಇಸ್ ದಿಸ್ ಕಮಿಂಗ್ ಫ್ರಮ್, ಇದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಕರ್ಸರ್ AI ವಿಡಿಯೋ ಮಾಡಿದ್ದೀನಿ. ಅದರಲ್ಲಿರೋ ಕೋಡ್ ಅನ್ನ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲಾಸ್ಟ್ ಒನ್ ವಿಲ್ ಬಿ style.css. ಓಕೆ, ಸೊ ಇವಾಗ ಇದಿಷ್ಟು ನಾನು ಕಾಪಿ ಪೇಸ್ಟ್ ಮಾಡಾದ್ಮೇಲೆ ಐ ವಾಂಟ್ ಟು ಡಿಪ್ಲಾಯ್ ದಿಸ್ ಅಪ್ಲಿಕೇಶನ್. ಓಕೆ, ನಾ ಇದನ್ನ ಡಿಪ್ಲಾಯ್ ಮಾಡಬೇಕು. ಇದನ್ನ ಹೇಗೆ ಮಾಡೋದು? ಓಕೆ, ಫಸ್ಟ್ ಲೆಟ್ಸ್ ಗೋ ಟು, ಇವಾಗ ಸ್ಟುಡಿಯೋ ಅಲ್ಲಿ ಇದ್ದೀವಿ ಅಲ್ವಾ. ಸೊ ನಾವು ಇವಾಗ ಇಲ್ಲಿ ಸ್ಟುಡಿಯೋ ಅಲ್ಲಿ ಇದ್ದೀವಿ. ದಿಸ್ ಇಸ್ ವೇರ್ ಮೈ ಶಾಪಿಂಗ್ ಆಪ್ ಇಸ್. ಓಕೆ, ಸ್ಟುಡಿಯೋ ಬದಲು ಲೆಟ್ಸ್ ಗೋ ಟು firebase.console.com. ಓಕೆ, ಜಸ್ಟ್ ಕಾಪಿ ದಿಸ್ firebase.google.com ನ ಕಾಪಿ ಮಾಡ್ಕೊಳ್ಳಿ. ಅಂಡ್ ದೆನ್ ಇಲ್ಲಿ ಕನ್ಸೋಲ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಗೋ ಟು ಕನ್ಸೋಲ್. ಓಕೆ, ಈ ಕನ್ಸೋಲ್ ನ ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಗೋ ಟು ದ ಕನ್ಸೋಲ್ ವೇರ್ ಯು ಕ್ಯಾನ್ ಸ್ಟಾರ್ಟ್ ಡಿಪ್ಲಾಯ್. ನಿಮ್ಮ ಅಪ್ಲಿಕೇಶನ್ ನ ಡಿಪ್ಲಾಯ್ ಮಾಡೋದು ಹೇಗೆ ಅಂತ ಯು ಹ್ಯಾವ್ ಟು ಲರ್ನ್ ಹಿಯರ್. ಸೊ ಗೆಟ್ ಸ್ಟಾರ್ಟೆಡ್ ವಿತ್ ದ Firebase ಪ್ರಾಜೆಕ್ಟ್ ಅಂತ ಇರುತ್ತೆ. ಓಕೆ, ಇದನ್ನ ಕ್ಲಿಕ್ ಮಾಡಿ ಅಂಡ್ ಹಿಯರ್ ಎಂಟರ್ ಯುವರ್ ಆಪ್ ನೇಮ್. ನಾನು ಶಾಪಿಂಗ್ ಆಪ್ ಅಂತ ಕೊಡ್ತೀನಿ. ಓಕೆ, ಜಾಯಿನ್ ಗೂಗಲ್ ಡೆವಲಪರ್ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ನಿಮ್ಗೆ ಆಸ್ ಅ ಡೆವಲಪರ್ AI ಅಸಿಸ್ಟೆನ್ಸ್ ಬೇಕಾಗುತ್ತೆ, ಲರ್ನಿಂಗ್ ರಿಸೋರ್ಸಸ್ ಬೇಕಾಗುತ್ತೆ. ಆ ತರ ಬೇಕು ಅಂತಂದ್ರೆ ಯು ವಿಲ್ ಗೆಟ್ ಇಮೇಲ್ಸ್ ಥ್ರೂ ದಿಸ್. ಓಕೆ, ಅದ್ ಬೇಕು ಅಂದ್ರೆ ನೀವು ಈ ತರ ಮಾಡ್ಬೋದು. ಇಫ್ ನಾಟ್
ಜಸ್ಟ್ ಗಿವ್ ಕಂಟಿನ್ಯೂ. ಮತ್ತೆ AI ಅಸಿಸ್ಟೆನ್ಸ್ ನಿಮ್ಮ ಪ್ರಾಜೆಕ್ಟ್ ಬೇಕಾಗುತ್ತೆ ಅಂತಂದ್ರೆ ಜಸ್ಟ್ ಗಿವ್ ಕಂಟಿನ್ಯೂ. ಅನಾಲಿಟಿಕ್ಸ್ ಫಾರ್ ಯುವರ್ ಫೈರ್ ಬೇಸ್ ಪ್ರಾಜೆಕ್ಟ್. ನಾವೊಂದು ಸ್ಟ್ಯಾಟಿಕ್ ವೆಬ್ಸೈಟ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಟೆಸ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಫಂಕ್ಷನ್ಸ್ ಆಗಿರ್ಬೋದು ಅಷ್ಟೊಂದು ಬೇಕಾಗೋದಿಲ್ಲ. ಇನ್ ಕೇಸ್ ಇಫ್ ಯು ಆರ್ ಡೂಯಿಂಗ್ ಅ ಡೈನಮಿಕ್ ವೆಬ್ಸೈಟ್, ಇವಾಗ ರಿಯಾಕ್ಟ್ ಅಪ್ಲಿಕೇಶನ್ ಯೂಸ್ ಮಾಡಿ ಬೇರೆ ಬೇರೆ ಪೋರ್ಟಲ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಯು ವಿಲ್ ನೀಡ್ ದಿಸ್. ಸೊ ಫಾರ್ ನೌ ಇಫ್ ಯು ಡೋಂಟ್ ಎನೇಬಲ್ ದಿಸ್, ಇಟ್ ಸ್ಟಿಲ್ ಓಕೆ. ಓಕೆ, ನಾವು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದೀನಿ. ಈಗ ಪ್ರಾಜೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಹಿಯರ್ ನಾ ಆಗ್ಲೇ ಹೇಳ್ದಂಗೆ ಇದು AI ಅಸಿಸ್ಟೆಡ್ ಇರುತ್ತೆ. ಸೊ ವಿ ಕ್ಯಾನ್ ಯೂಸ್ ಜೆಮಿನೈ ಹಿಯರ್, ಇಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಕ್ಲೋಸ್ ಇಟ್. ಇವಾಗ ನಾವೇನ್ ಮಾಡೋಣ, ಲೆಟ್ಸ್ ಓಪನ್ ಟರ್ಮಿನಲ್. ಓಕೆ, ಇಲ್ಲಿ 3 ಲೈನ್ಸ್ ಇದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ ದೆನ್ ಓಪನ್ ನ್ಯೂ ಟರ್ಮಿನಲ್. ಓಕೆ, ಇಲ್ಲಿ ನಮ್ಮ ಫೈರ್ ಬೇಸ್ ಪ್ರಾಜೆಕ್ಟ್ ರೆಡಿ ಇದೆ. ಓಕೆ, ನೌ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ರಿಜಿಸ್ಟರ್ ದಿಸ್ ಅಪ್ಲಿಕೇಶನ್. ಓಕೆ, ರಿಜಿಸ್ಟರ್ ಹೇಗೆ ಮಾಡೋದು ಅಂತಂದ್ರೆ ಇಲ್ಲಿ ಜಸ್ಟ್ ಗೋ ಟು ದಿಸ್ ವೆಬ್. ಯಾಕಂದ್ರೆ ನಾವು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿರೋದು. ವೆಬ್ ಅಂತ ಕ್ಲಿಕ್ ಮಾಡಿ ಯು ಕ್ಯಾನ್ ಯೂಸ್ ಆಪ್ ನಿಕ್ ನೇಮ್ ಹಿಯರ್. ಓಕೆ, ಆಪ್ ಒಂದು ನಿಕ್ ನೇಮ್ ಆಡ್ ಮಾಡ್ಬೋದು, ಆರ್ ಯು ಕ್ಯಾನ್ ಯೂಸ್ ದಿ ಸೇಮ್ ಥಿಂಗ್. ಓಕೆ, ಶಾಪಿಂಗ್ ಆಪ್ ಅಂತಾನೆ ಕೊಡ್ಬೋದು. ಯು ಕ್ಯಾನ್ ಯೂಸ್ ನಿಕ್ ನೇಮ್ ಆರ್ ಶಾಪಿಂಗ್ ಆಪ್ ಅಂತ ಕೊಡ್ಬೋದು. ಓಕೆ, ಆಲ್ಸೋ ಸೆಟ್ ಅಪ್ ಹೋಸ್ಟಿಂಗ್ ಫಾರ್ ದಿಸ್ ಆಪ್. ಇದನ್ನ ಇನ್ನು ಹೋಸ್ಟ್ ಮಾಡಿಲ್ಲ, ಇನ್ನು ಡಿಪ್ಲಾಯ್ ಮಾಡಿಲ್ಲ. ಅಂಡ್ ದೆನ್ ಲೆಟ್ಸ್ ರಿಜಿಸ್ಟರ್ ದಿಸ್. ಓಕೆ, ಈ ಸ್ಟೆಪ್ ಆದ್ಮೇಲೆ ಯು ಹ್ಯಾವ್ ಟು ಗೋ ಟು ಆಡ್ ಫೈರ್ಬೇಸ್ SDK. ಓಕೆ, ನೀವು ಫೈರ್ಬೇಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, CLI ಫೈರ್ಬೇಸ್ CLI ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಯು ಕ್ಯಾನ್ ಡೌನ್ಲೋಡ್ ಇಟ್ ಇನ್ ಟು ಯುವರ್ ಲೋಕಲ್ ಸಿಸ್ಟಮ್. ಅದಾದ್ಮೇಲೆ ಆ CLI ಯೂಸ್ ಮಾಡ್ಕೊಂಡು ಕಮಾಂಡ್ ಲೈನ್ ಇಂಟರ್ಫೇಸ್ ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ರನ್ ದೀಸ್ ಕೋಡ್. ಬಟ್ ಈ ಕಮಾಂಡ್ಸ್ ನ ನೀವು ರನ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಯೂಸ್ ಒನ್ ಮೋರ್ ಮೆಥಡ್. ಅದೇನು ಅಂತಂದ್ರೆ, ಇವನ್ ದೋ ಯು ಡೋಂಟ್ ಇನ್ಸ್ಟಾಲ್ CLI, ಯು ಕ್ಯಾನ್ ಸ್ಟಿಲ್ ಡಿಪ್ಲಾಯ್ ದ ಅಪ್ಲಿಕೇಶನ್. ಅದ್ ಯಾವ ತರ ಅಂತಂದ್ರೆ, ಜಸ್ಟ್ ಕಾಪಿ ದಿಸ್ ಅಂಡ್ ಗೋ ಹಿಯರ್. ಈ ಟರ್ಮಿನಲ್ ಇದೆಯಲ್ಲ, ನಾನು ಆಗ್ಲೇ ಟರ್ಮಿನಲ್ ಓಪನ್ ಮಾಡ್ತಿದ್ನಲ್ಲ, ಅಲ್ಲಿ ಜಸ್ಟ್ ಪೇಸ್ಟ್ ಇಟ್. ಓಕೆ, ಅಂಡ್ ದೆನ್ ರನ್ ಇಟ್. ಓಕೆ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಏನಿದೆ, ಡಿಪ್ಲಾಯ್ ಟು ಫೈರ್ಬೇಸ್ ಹೋಸ್ಟಿಂಗ್. ಓಕೆ, ಈ ಫೈರ್ಬೇಸ್ ಹೋಸ್ಟಿಂಗ್ ಅಂತ ಏನಿದೆ ಅಲ್ಲಿ ನೀವು ಡಿಪ್ಲಾಯ್ ಮಾಡಬೇಕು ಅಂತಂದ್ರೆ ವಾಟ್ ಆಲ್ ಡು ಯು ಹ್ಯಾವ್ ಟು ಡೂ, ಅದನ್ನ ನಾವು ಮಾಡಬೇಕಾಗುತ್ತೆ. ಸೊ ವಾಟ್ ಇಸ್ ದಿಸ್ npm install -g ಫೈರ್ಬೇಸ್ ಟೂಲ್ಸ್ ಡೂಯಿಂಗ್ ಅಂತಂದ್ರೆ, ನಿಮ್ಮ ಅಪ್ಲಿಕೇಶನ್ ಲೋಕಲ್ ಸಿಸ್ಟಮ್ ಅಲ್ಲಿ ಯಾವ ತರ ವರ್ಕ್ ಆಗ್ತದೆ. ಇವಾಗ ನಾನು index.html ನ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಬ್ರೌಸರ್, ಮತ್ತೆ ನನ್ನ ಹೋಲ್ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗುತ್ತೆ. ಓಕೆ, ಬಟ್ ಇದೇ ತರನೇ ನಾನು ಬೇರೆ ಕಡೆ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಮಾಡಬೇಕು. ಸೊ ವರ್ಚುಯಲಿ ಒಂದು ಎನ್ವೈರ್ಮೆಂಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ರನ್ ಆಗೋ ತರ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ವಿಲ್ ಹ್ಯಾವ್ ಟು ಇನ್ಸ್ಟಾಲ್ ಫ್ಯೂ ಥಿಂಗ್ಸ್. ಓಕೆ, ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ನೌ. ಓಕೆ, ಇದು ಇನ್ಸ್ಟಾಲ್ ಆಗೋದಕ್ಕೆ ಇಟ್ ಟೇಕ್ ಸೆವೆರಲ್ ಮಿನಿಟ್ಸ್. ಒಂದ್ ಸ್ವಲ್ಪ ಫ್ಯೂ ಮಿನಿಟ್ಸ್ ಆದ್ಮೇಲೆ ಇಟ್ ವಿಲ್ ಇನ್ಸ್ಟಾಲ್. ಪ್ಯಾಕೇಜಸ್ ಇನ್ಸ್ಟಾಲ್ಡ್ ಅಂತ ಬರುತ್ತೆ, ಅಂಡ್ ದೆನ್ ಯು ಕ್ಯಾನ್ ರನ್ ಯುವರ್ ಸೆಕೆಂಡ್ ಕಮಾಂಡ್. ಸೊ ಒಂದ್ ಕಮಾಂಡ್ ರನ್ ಆಗೋ ತನಕ, ಕಂಪ್ಲೀಟ್ಲಿ ರನ್ ಆಗೋ ತನಕ ಡೋಂಟ್ ರನ್ ದಿ ಸೆಕೆಂಡ್ ಕಮಾಂಡ್. ಓಕೆ, ಸೊ ನಾವು ನಮ್ಮ ಪ್ಯಾಕೇಜಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ಅಂತ ಬಂದಿದೆ. ಓಕೆ, ನಾವು ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಕಮಾಂಡ್ ನ ರನ್ ಮಾಡೋಣ. ದಟ್ ಇಸ್ ಫೈರ್ಬೇಸ್ ಲಾಗಿನ್. ಓಕೆ, ಕಾಪಿ ಇಟ್ ಅಂಡ್ ಪೇಸ್ಟ್ ಇಟ್. ಫೈರ್ಬೇಸ್ ಲಾಗಿನ್ ಅಂತ ಕೊಡಿ. ಓಕೆ, ಇಲ್ಲಿ ಏನಂತ ಕೇಳ್ತಿದೆ, ಆಪ್ಷನಲಿ ಕಲೆಕ್ಟ್ CLI ಅಂಡ್ ಎಮ್ಯುಲೇಟರ್ ಸೂಟ್. ಓಕೆ, ನಾವು ಲಾಗಿನ್ ಆಗೋದಕ್ಕೆ ಏನೇನು ಇನ್ಫಾರ್ಮೇಶನ್ ಬೇಕು ಅದನ್ನ ಕೊಡಕ್ ರೆಡಿ ಇದ್ದೀರಾ ಅಂತ ಕೇಳ್ತಿದೆ. ಜಸ್ಟ್ ಕ್ಲಿಕ್ ಆನ್ ವೈ. ಓಕೆ, ವೈ ಅಂತ ಟೈಪ್ ಮಾಡಿ, ಅಂಡ್ ದೆನ್ ಈ ಒಂದು ಲಿಂಕ್ ಲಾಗಿನ್ ಕೋಡ್ ಬರುತ್ತೆ. ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಜಸ್ಟ್ ಡೂ ಕಂಟ್ರೋಲ್ ಕ್ಲಿಕ್. ಓಕೆ, ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೈನ್ ಇನ್ ಆಪ್ಷನ್ ತೋರ್ಸತ್ತೆ, ಅಂಡ್ ದೆನ್ ಯು ಕ್ಯಾನ್ ಡೂ ಸೈನ್ ಇನ್. ಓಕೆ, ಇಲ್ಲಿ ಏನ್ ಕೇಳ್ತಿದೆ ಅಂತಂದ್ರೆ, ಗೂಗಲ್ ಕ್ಲೌಡ್ ಅಲ್ಲಿ ನಿಮ್ದು ಯಾವ್ಯಾವ ಪ್ರಾಜೆಕ್ಟ್ಸ್ ಇರುತ್ತೆ ಅದನ್ನ ಇದು ವ್ಯೂ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಕಾನ್ಫಿಗರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ಇದಿಷ್ಟು ಆಕ್ಸೆಸ್ ಇರುತ್ತೆ, ಅಂಡ್ ಯು ಕ್ಯಾನ್ ಆಲ್ಸೋ ಸಿ ಯೋರ್ ಇಮೇಲ್ ID ಅಂತ ಇದೆ. ಓಕೆ, ಸೊ ಯು ಜಸ್ಟ್ ಅಲೋ ಇಟ್. ಯಾಕಂದ್ರೆ ನಮ್ಗೆ ಇದಿಷ್ಟು ಆಕ್ಸೆಸ್ ಕೊಡ್ಬೇಕಾಗುತ್ತೆ ಕ್ಲೌಡ್ಗೆ. ಅಂಡ್ ದೆನ್ ಎಸ್, ಐ ರ್ಯಾನ್ ದಿಸ್ ಕಮಾಂಡ್, ದಿಸ್ ಇಸ್ ಯೋರ್ ಸೆಷನ್ ID. ಓಕೆ, ಅಂಡ್ ದೆನ್ ಕಾಪಿ ಇಟ್. ಈ ಒಂದು ಲಿಂಕ್ ನ ಕಾಪಿ ಮಾಡ್ಕೊಂಡು ಗೋ ಬ್ಯಾಕ್, ಮತ್ತೆ ಇಲ್ಲಿ ಆಥರೈಸೇಷನ್ ಕೋಡ್ ಅಂತ ಇರುತ್ತೆ, ಅಲ್ಲಿ ಪೇಸ್ಟ್ ಮಾಡಿ, ಕ್ಲಿಕ್ ಎಂಟರ್. ಓಕೆ, ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್. ಓಕೆ, ದಿಸ್ ಇಸ್ ವಾಟ್ ವಿ ವಾಂಟೆಡ್. ಇವಾಗ ಫೈರ್ಬೇಸ್ ಇನ್ಇಟ್ ಅಂತ ಕೊಡ್ಬೇಕು. ಯಾಕೆ ಈ ಫೈರ್ಬೇಸ್ ಇನ್ಇಟ್ ಅಂತಂದ್ರೆ, ಯು ಆರ್ ಇನಿಷಿಯಲೈಸಿಂಗ್ ಅ ರೆಪಾಸಿಟರಿ. ಓಕೆ, ಹೂಎವರ್ ಇಸ್ ಫೆಮಿಲಿಯರ್ ವಿತ್ ಗಿಟ್
ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. whoever is not familiar with Git, ಈ ಇನಿಷಿಯಲೈಸೇಷನ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾವ್ಯಾವ ಫೈಲ್ಸ್ ನ ಆಡ್ ಮಾಡಬೇಕು, ಯಾವ್ಯಾವ ಫೈಲ್ಸ್ ನ ಆ ರೆಪೋಸಿಟರಿ ತಗೊಳ್ಬೇಕು ಅದನ್ನೆಲ್ಲ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್, ಇಲ್ಲಿ ಡೌನ್ ಆರೋನ ಕ್ಲಿಕ್ ಮಾಡ್ತಾ ಬನ್ನಿ, ಡೌನ್ ಆರೋ ಯೂಸ್ ಮಾಡಿಕೊಂಡು ಗೋ ಟು ಹೋಸ್ಟಿಂಗ್. ಓಕೆ, ಹೋಸ್ಟಿಂಗ್ ಬಂದ್ಮೇಲೆ ಪ್ರೆಸ್ ಆನ್ ಸ್ಪೇಸ್ ಬಾರ್ ಕೊಟ್ಮೇಲೆ ಯು ವಿಲ್ ಹ್ಯಾವ್ ದಟ್ ಗ್ರೀನ್ ಐಕಾನ್, ಆಮೇಲೆ ಎಂಟರ್ ಕೊಡಿ. ಓಕೆ, ಇಲ್ಲಿ ಕೇಳ್ತಾ ಇದೆ ಡು ಯು ವಾಂಟ್ ಟು ಸೆಟ್ ಅಪ್ ಅ ನ್ಯೂ ಪ್ರಾಜೆಕ್ಟ್ ಆರ್ ಎನ್ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಅಂತ. ಐ ವಾಂಟ್ ಅನ್ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್, ನನ್ನ ಹತ್ರ ಇರೋ ಅಪ್ಲಿಕೇಶನ್ ನಾನು ಹೋಸ್ಟ್ ಮಾಡಬೇಕು. ಸೊ ಐ ವಿಲ್ ಕ್ಲಿಕ್ ಆನ್ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್. ಓಕೆ, ಅಂಡ್ ದೆನ್ ದಟ್ ವಿಲ್ ಬಿ ಶಾಪಿಂಗ್ ಆಪ್. ಓಕೆ, ಡು ಯು ವಾಂಟ್ ಟು ಯೂಸ್ ಯುವರ್ ಪಬ್ಲಿಕ್ ಡೈರೆಕ್ಟರಿ, ಸೊ ಇದನ್ನ ಪಬ್ಲಿಕ್ ಅಂತ ಕೊಡಿ. ಓಕೆ, ಎಸ್ ಯು ವಾಂಟ್ ಇಟ್ ಆಸ್ ಪಬ್ಲಿಕ್. ಓಕೆ, ಪಬ್ಲಿಕ್ ಅಂತ ಕೊಟ್ಮೇಲೆ ಅಂಡ್ ಕಾನ್ಫಿಗರ್ ಆಸ್ ಸಿಂಗಲ್ ಆಪ್. ಓಕೆ, ಎಸ್, ಇದು ಏನು ಅಂತ ಈಗಲೇ ಹೇಳ್ತೀನಿ, just give me 1 minute. Set up automatic builds and deploy with GitHub. You don't want it right now because ನೀವು GitHub ಅಲ್ಲಿ ಇದನ್ನ ಹೋಸ್ಟ್ ಮಾಡಿಲ್ಲ. ಓಕೆ, ನಾವು ಇಲ್ಲಿ ಏನಾಯ್ತು ನೋಡಿ, ಪಬ್ಲಿಕ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು, ಅಲ್ಲಿ index.html ಅಂತ ಕ್ರಿಯೇಟ್ ಆಯ್ತು. ಓಕೆ, ದಿಸ್ ಇಸ್ ದ ಫೋಲ್ಡರ್ ವಿಚ್ Firebase will be using to host your application. ಸೊ ನಾವೇನ್ ಮಾಡಬೇಕು ಅಂತಂದ್ರೆ ಈ ಪಬ್ಲಿಕ್ ಅನ್ನೋ ಫೋಲ್ಡರ್ ಅಲ್ಲಿ ನಮ್ಮ ಈ 3 ಫೈಲ್ ನ ಆಡ್ ಮಾಡಬೇಕು. ಓಕೆ, just copy and paste it. ಓಕೆ, ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ, ಓಕೆ ಸಾರಿ, ಓಕೆ, ಇಲ್ಲಿ ಲೆಟ್ಸ್ ಡಿಲೀಟ್ ದಿಸ್, ಯಾಕಂದ್ರೆ ಇದು ಡಿಫಾಲ್ಟ್ ಆಗಿ ಒಂದು ಕ್ರಿಯೇಟ್ ಆಗಿರೋ ಫೈಲು, ಇದು ನಮಗೆ ಬೇಕಾಗೋದಿಲ್ಲ. ಓಕೆ, index.html ನಮ್ಮ ಹಳೆ ಫೈಲು. ಓಕೆ, ಸಾರಿ, let's copy paste this. Okay, index.html ಫಸ್ಟ್ ಕ್ರಿಯೇಟ್ ಆಗುತ್ತಲ್ಲ, ಅದಾಗದೆ ಕ್ರಿಯೇಟ್ ಆಗುತ್ತಲ್ಲ ಆ ಫೈಲ್ ಇದು. ಲೆಟ್ಸ್ ಜಸ್ಟ್ ಪೇಸ್ಟ್ ಇಟ್ ಹಿಯರ್. ನಮ್ಮ ಕೋಡ್ ಆಡ್ ಮಾಡೋಣ, ಇಲ್ಲಾಂದ್ರೆ ಅದ್ರ ಡಿಫಾಲ್ಟ್ ಏನಿರುತ್ತೆ ಆ ಕೋಡು ನಿಮಗೆ ಡಿಪ್ಲಾಯ್ ಆಗೋಗುತ್ತೆ. ದಟ್ ಇಸ್ ವಾಟ್ ವಿ ಡೋಂಟ್ ವಾಂಟ್. ಓಕೆ, styles.css ಬಂದಿದೆ, script.js ಬಂದಿದೆ. ಈ 3 ಫೈಲ್ ಅನ್ನ ಇವಾಗ ಅದು ಡಿಪ್ಲಾಯ್ ಮಾಡ್ತಿದೆ ಬಿಕಾಸ್ ಇಟ್ ಈಸ್ ಕನ್ಸಿಡರಿಂಗ್ ದಿಸ್ ಆಸ್ ದಿ ಮೇನ್ ಫೋಲ್ಡರ್. ಓಕೆ, ಅದನ್ನೇ ಇಲ್ಲಿ ಕೇಳಿದ್ದು. Do you want public to be the main folder and single page ಆಗಿ ಅಪ್ಲೋಡ್ ಮಾಡ್ತೀರಾ? is index.html your first page ಅಂತ ಕೇಳ್ತು. that is what we did. okay, so ನಮ್ಗೆ all steps are ready. ಇವಾಗ ನಾವು ಡಿಪ್ಲಾಯ್ ಮಾಡ್ಬೋದು. okay, let's copy the last code, that is Firebase deploy. okay, so now it is saying hosting. okay, hosting ಆಗಿದೆ. project console ಅಂತ ಇದೆ, hosting URL ಅಂತ ಇದೆ. let's see, control click ಮಾಡಿ ಮತ್ತೆ and then do open. yes, so this was our application. okay, so ನಮ್ಮ ಅಪ್ಲಿಕೇಶನ್ ಇವಾಗ ಹೋಸ್ಟ್ ಆಗಿದೆ. if ಯಾರ ಹತ್ರನೇ ಈ ಲಿಂಕ್ ಇದ್ರೂ they can just copy paste this link and they will be able to view this web application. so this is how you can host your application. ನಿಮ್ಮ ಅಪ್ಲಿಕೇಶನ್ ನ ಹೋಸ್ಟ್ ಮಾಡಬೇಕು, ಎಲ್ಲರಿಗೂ ಈಸಿಯಾಗಿ ಆಕ್ಸೆಸ್ ಮಾಡೋ ಹಾಗೆ ಮಾಡಬೇಕು ಅಂದ್ರೆ you can use this way. ಐ ಹೋಪ್ ಇವಾಗ ನಿಮಗೆ ಫೈರ್ಬೇಸ್ ಅಲ್ಲಿ ಸ್ಟುಡಿಯೋ ಅಂದ್ರೆ ಏನು, ಕನ್ಸೋಲ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇದು ಬಿಟ್ಟು ಹೇಗೆ ಹೋಸ್ಟ್ ಮಾಡೋದು ಅಂತ ಗೊತ್ತಾಗಿದೆ, ಅಪ್ಲಿಕೇಶನ್ ಹೇಗೆ ರಿಜಿಸ್ಟರ್ ಮಾಡೋದು, ಮತ್ತೆ ಕಮಾಂಡ್ಸ್ ಹೇಗೆ ರನ್ ಮಾಡೋದು, ಇದಿಷ್ಟು ನಿಮಗೆ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೀವು ಯಾವ ವೆಬ್ಸೈಟ್ ನ ಹೋಸ್ಟ್ ಮಾಡ್ತೀರಾ ಆ ಲಿಂಕ್ ನ ರೆಸ್ಯೂಮೇಲ್ ಆಡ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್.